ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರಿನ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರಿನ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರದ ಮಠದ ಸ್ವಾಮೀಜಿಗಳು ಜ್ಯೋತಿ ಬೆಳಗುವ ಮೂಲಕ ಸೋಮಣ್ಣ ಅವರಿಗೆ ಶುಭಾಶಯ ಕೋರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸೋಮಣ್ಣ ಅವರು, ನನ್ನ ಹುಟ್ಟುಹಬ್ಬಕ್ಕೆ ಕೇಂದ್ರ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ಕರೆ ಮಾಡಿ ವಿಶ್ ಮಾಡಿದ್ರು. ನಮ್ಮ ಪ್ರಧಾನಿ ದೂರದೃಷ್ಟಿಯುಳ್ಳ ಒಬ್ಬ ಶ್ರೇಷ್ಠ ನಾಯಕರು. ನಾನು ಜಿಲ್ಲೆಯ ಸಂಸದನಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಧನ್ಯಾಕುಮಾರ್ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಅರುಣ್ ಕುಮಾರ್, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಅಲ್ಲಮ್ಮ ಅವನಿಗೆ ಇಡಮ್ಮ ಕುಮಾರ್ಗೆ ಧನ್ಯ. ಸಾವಿರಾರು ಜನ ರೈತರು 10,000ಕ್ಕೂ ಮೇಲ್ಪಟ್ಟು ಕೊಬ್ಬರಿಯನ್ನು ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಮಾಡಿದ್ದೀರಿ, ನಮ್ಮ ಜಿಲ್ಲೆಯನ್ನು ಸೇರಿಸಿದ್ದೀರಿ ಅಂತ ಹೇಳಿದ್ರು. ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ತುಮಕೂರು ಜಿಲ್ಲೆ ರಾಜಕೀಯವಾಗಿ ಬುದ್ಧಿವಂತಿಕೆ ಇದೆ. ಇದನ್ನೆಲ್ಲ ಬಿಟ್ಟು ಇನ್ಮೇಲೆ ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಹರಿಸೋದು. ನಾನು ಬೆಳಗ್ಗೆ ನನಗೆ ಡಾಕ್ಟರ್ ಪರಮೇಶ್ವರ್ ಅವರು ಫೋನ್ ಮಾಡಿದರು. ನಾನು ಹೇಳಿದೆ, ನಿಮ್ಮ ತಂದೆಯವರು ನೀವು ಇತಿಹಾಸ ಇರ್ತಕ್ಕಂಥ ಒಂದು ಕುಟುಂಬ, ನಾವೆಲ್ಲ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಲಿಲ್ಲ ಅಂದರೆ ಭಗವಂತ ನಮ್ಗೆ ಕ್ಷಮಿಸೋಲ್ಲ. ರಾಷ್ಟ್ರದ ಪ್ರಧಾನಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ 50 ಅಲ್ಲ 100 ವರ್ಷದ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಯಾರಾದರೂ ಬನ್ನಿ, ಕರ್ಕೊಂಡೋಗಿ ತೋರಿಸ್ತೀವಿ. ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ, ಬಾಕಿದೆಲ್ಲ ಬಿಡಿ. 370 ವಿಧಿಯನ್ನು ಜಮ್ಮು ಕಾಶ್ಮೀರದಲ್ಲಿ ತೆಗೆದ ಮೇಲೆ 26,000 ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆ, ಬೀದಿ ದೀಪದ ಜೊತೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಎಲ್ಲ ಕುಟುಂಬಗಳಿಗೂ ಒಂದಲ್ಲ ಒಂದು ರೀತಿಯ ಆದಾಯವನ್ನು ತರ್ತಕ್ಕಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು ಜಲಶಕ್ತಿಯ ಮಂತ್ರಿಯಾಗಿ, ರೈಲ್ವೆ ಇಲಾಖೆಯ ಮಂತ್ರಿಯಾಗಿ 14 ರಾಜ್ಯಗಳನ್ನು ನಾನು ಈಗಾಗಲೇ ರಿವ್ಯೂ ಮಾಡಿದ್ದೇನೆ. ಆ 14 ರಾಜ್ಯಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಶಿವಣ್ಣವರೇ, ಒಳ್ಳೆ ಗಾಳಿ, ಒಳ್ಳೆ ರಸ್ತೆ, ಒಳ್ಳೆ ಕುಡಿಯೋ ನೀರು, ಆರೋಗ್ಯಕರವಾದ ಬೆಳವಣಿಗೆಗೆ ವಿದ್ಯೆ, ಇದೆಲ್ಲಕ್ಕೂ ಆದ್ಯತೆ ಕೊಟ್ಟಿರೋದನ್ನು ನೋಡಿದಾಗ ನನಗನ್ನಿಸ್ತದೆ 2-3 ವರ್ಷದಲ್ಲೇ ಭಾರತೀಯರು ನಾವು ರಾಷ್ಟ್ರದ ವಿಶ್ವದ ಭೂಪಟದಲ್ಲಿ 1 ತಪ್ಪು 2ನೇ ಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಕೂಡ ಸೂಚನೆಗಳಿರೋದ್ರಿಂದ ತಮ್ಮನ್ನು ಮನವಿ ಮಾಡೋಣ. ಇದಕ್ಕೆಲ್ಲ ಏನು ಖರ್ಚು ಮಾಡ್ತೀಯ? ಅದ್ರ ಬದಲಿಗೆ ಯಾವ್ದಾದ್ರು ಒಂದು ಸರ್ಕಾರಿ ಶಾಲೆಗೆ ಕೊಟ್ಟು ಒಂದು 10 ಜನ ಮಕ್ಕಳಿಗೆ ಏನಾದ್ರು ದಾರಿ ಮಾಡಿದ್ರೆ, ನಾನು ಇದು ಜಾಸ್ತಿ ಮಾಡಿ, ನಮ್ಗೆ ಇದೇನು ಬೇಕಿಲ್ಲ. ನಾನು ಎಲ್ಲಲ್ಲಿ ಹೋಗಿದ್ದೆ, ನಾನು ಬರೋನಲ್ಲ,
ದೇವರಾಣೆ ಹೇಳ್ತೀನಿ, ನನ್ನ ಮನೆ ಹತ್ರ ಇವತ್ತು ಒಂದು 4-5 ಸಾವಿರ ಜನ ಇರ್ಬೋದು. ರಾತ್ರಿಯಿಂದ ಮಹದೇಶನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ರು, ಅದು ಯಾಕೆ ಬರ್ತಾರೆ, ನೀವು ಬರ್ತೀರಾ ಅಂದರೆ ಏನಿದು ಅಂತ ಅಂದರು. ಇದು ನಂದಲ್ಲಪ್ಪ, ಮಾದಪ್ಪಂದು ಅಂತ ಅಂದರು. ಇಲ್ಲೂ ನಿಮ್ಗೆ ಹೇಳ್ತೀನಿ, ಇದು ಯಾವುದು ನಂದಲ್ಲ, ನೀವು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ. ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ, ಅಭಿವೃದ್ಧಿ ಕಡೆ ಗಮನ ಹರಿಸೋಣ. ಬೇಸರಿಕೆ ಮಾಡ್ಕೋಬೇಡಿ. ಲೋಕಸಭಾ ಸದಸ್ಯ ಆದರೆ ಅವ್ರಿಗೆ ಭಾರಿ ಲಿಮಿಟೇಷನ್, ಕಣ್ಣಿಗೆ ಕಾಣ್ತಾ ಇರಲಿಲ್ಲ. 5 ವರ್ಷಕ್ಕೋ 3 ವರ್ಷಕ್ಕೋ ಎಲ್ಲ ಒಂದು ಕಡೆ ಬಂದು ನಂದು ಇದು ಅನ್ನೋರು. ನಾನು ಹಂಗಿಲ್ಲ, ನಾನು ಪಂಚಾಯತಿ ಮೆಂಬರು ಆಯ್ತೀನಿ, ಕಾರ್ಪೊರೇಟ್ರು ಆಯ್ತೀನಿ, ತಾಲೂಕು ಪಂಚಾಯತಿನೂ ಆಯ್ತೀನಿ, ಜಿಲ್ಲಾ ಪಂಚಾಯತಿ ಆಯ್ತೀನಿ, ನಿಮ್ಮ ಜೊತೇಲಿ ಇರ್ತೀನಿ. ಒಂದು ಕಾರ್ಯಕರ್ತರು ಆಯ್ತೀನಿ, ಶಿವಣ್ಣವ್ರ ಕಾಲಕ್ಕೂ ಬೇಕಾದ್ರೆ ಬಿಡ್ತೀನಿ. ಸ್ವಲ್ಪ ದಯಮಾಡಿ ನೀವೆಲ್ಲ ಮಾಡಬೇಕಾಗಿರುತ್ತೆ. ಸ್ವಾಮೀಜಿ, ಒಳ್ಳೆ ಕೆಲಸಗಳಿಗೆ ಆದ್ಯತೆ ಮಾಡಿ, ಸಣ್ಣ ಪುಟ್ಟದ್ದು ಮರೆಯೋಣ, ದೂರ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಹೇಳಿ ನೀವೇನು ಇವತ್ತು ನನಗೆ ಬೆಳಿಗ್ಗೆ ದೂರವಾಣಿ ಮುಖೇನ ನಮ್ಮ ಗೃಹ ಮಂತ್ರಿಗಳು ಕೇಳ್ತಾ ಇದ್ರು, आपको 73 हो गया अंदर, कितने एज अंदर 73 अब हो गया अंदर, कौन सा 74 को जा रहा हूँ, अब वैसा नहीं ना ಅಂತ ಅಂದರು. नहीं साहब, वो सभी भगवान का इच्छा है. ಒಂದೇ ಒಂದು ಟ್ವಿಟ್ಟರ್ ಮಾಡಿದ್ದಾರೆ ಪ್ರಧಾನಿಗಳು, ಕನ್ನಡ ಮಾಡಿ ಕಳಿಸ್ಕೊಡ್ತೀನಿ. ಅವರಲ್ಲಿ ಇರ್ತಕ್ಕಂಥ ಒಂದು ದೂರದೃಷ್ಟಿಯ ಚಿಂತನೆ, ದೇಶಕ್ಕೋಸ್ಕರವಾಗಿ ನಮ್ಮ ಕಾಣಿಕೆ ಏನು, ನಮ್ಮ ಕೊಡುಗೆ ಏನು, ನಮ್ಮ ಜವಾಬ್ದಾರಿ ಏನು, ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಯಾಕೋ ಏನೋ ಗೊತ್ತಿಲ್ಲ, ಯಾರಿಗೂ ಆ ರೀತಿ ಹಾಕಿಲ್ಲ, ನನಗೆ ಹಾಕಿ ಕಳಿಸಿದ್ದೆ. ಆದ್ದರಿಂದ ಅದನ್ನು ನಾನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಸವಾಲಾಗಿ ಸ್ವೀಕಾರ ಮಾಡ್ತೀನಿ. ನಿಮಗೆಲ್ಲ ಒಳ್ಳೇದಾಗಲಿ. ಇದನ್ನೆಲ್ಲ ಮೇಲೆ ಕಟ್ ಮಾಡಿ, ನಾನು ಕಟ್ ಮಾಡೋದಿಲ್ಲ. ಇಬ್ಬರು ಕೊಡಿ, ಅದು ಕೊಡ್ತೀನಿ. ನಮಸ್ಕಾರ. ಇವತ್ತೇನು ವಿ ಸೋಮಣ್ಣ ಅಭಿಮಾನಿ ಬಳಗದಿಂದ ತುಮಕೂರಿನಲ್ಲಿ ಪಾಲಿಕೆ ಆವರಣದಲ್ಲಿ 74ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಹಾಸ್ಪಿಟ್ಲವರು ಉಚಿತವಾಗಿ ರಕ್ತದಾನ ಶಿಬಿರ ಮಾಡಿಸೋದ್ರಲ್ಲಿ ಮತ್ತು ಹಲವಾರು ಆರೋಗ್ಯ ಏನು BP ಶುಗರಿಂದ ಹಿಡಿದು ಚರ್ಮ ರೋಗ ಇರ್ಬೋದು, ಕೀಳು ಮೂಳೆದು ಪ್ರತಿಯೊಂದನ್ನು ಕೂಡ ಉಚಿತವಾಗಿ ಚೆಕ್ ಮಾಡಿ, ಕೆಲವಕ್ಕೆ ಉಚಿತವಾಗಿ ಮಾತ್ರೆ ಮತ್ತು ಟಾನಿಕ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಏನು ನಾವು ತುಮಕೂರಿನಲ್ಲಿ ಭಾಳಷ್ಟು ಸ್ವತಂತ್ರ ಬಂದಾಗಿಂದ ಭರವಸೆಗಳನ್ನ ಕೆಲವೆಲ್ಲ ಇಟ್ಕೊಂಡಿದ್ವಿ, ಅವೆಲ್ಲ ನೆನೆಗುಂದಿ ಬಿದ್ದಿದ್ವು. ಯಾವುವು? ನಮ್ಮ ರೈಲ್ವೆ ಮೇಲ್ಸೇತುವೆ ಭಾಳಷ್ಟು ಬೆಳಗಿಂದ ಸಂಜೆವರೆಗೂ 16,000 ಜನ ಓಡಾಡ್ತಿದ್ರು. ಅದನ್ನು ಅವ್ರು ಬಂದು 35 ದಿನದಲ್ಲೇ ಕೂಡ 5 ಮೇಲು ಸೇತುವೆ ಮಾಡೋ ಮುಖಾಂತರ 350 ಕೋಟಿ ಅನುದಾನವನ್ನು ಬಿಡುಗಡೆಯನ್ನು ಮಾಡಿ, ಇದ್ರ ಜೊತೆಯಲ್ಲಿ ಚೆನ್ನೈಯಿಂದ ಹಿಡಿದು ಶಿವಮೊಗ್ಗಕ್ಕೆ ಏನು ಒಂದು ರೈಲನ್ನು ಹೊಸದಾಗಿ ಬಿಟ್ಟರು, ಅದನ್ನು ತುಮಕೂರಿನಲ್ಲೂ ಕೂಡ ನಿಲ್ದಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ಏನು ರಾಯದುರ್ಗದ್ದು ಏನು ನೆನೆಗುಂದಿಗೆ ಬಿದ್ದಿತ್ತು, ರೈತರದ್ದು ಜಮೀನನ್ನು ತಗೊಳೋದ್ರಲ್ಲಿ ಹಿಂದೇಟಾಕಿತ್ತು, ಅದನ್ನು ಸೋಮಣ್ಣವ್ರು ಬಂದು 600 ಕೋಟಿಯನ್ನು ದುಡ್ಡನ್ನು ಕೊಟ್ಟು ಅದನ್ನು ಕೂಡ ಕಾಮಗಾರಿನ ಕೈಗೆತ್ಕೊಂಡಿದ್ದಾರೆ. ಇದ್ರ ಜೊತೆಯಲ್ಲಿ ಹಲವಾರು ಈಗಾಗಲೇ ನಾವು ನೋಡ್ದಂಗೆ ಒಂದೇ ಭಾರತ್ ಟ್ರೈನನ್ನು ಕೂಡ ಮುಂದಿನ ದಿನದಲ್ಲಿ ನಿಲ್ಲಿಸೋಕ್ಕೆ ಅಂಥೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ಇವತ್ತು ಏನು ಪೌರ ಕಾರ್ಮಿಕರಿಗೆ ಒಂದು ಸಹಾಯಧನವನ್ನು ಕೊಟ್ಟಂಥ ನಮ್ಮ ಕೊಪ್ಪಳ ನಾಗರಾಜ್ ಅವರು, ಇದಾದ ಮೇಲೆ ನಮ್ಮ ಬೇವಿನ ಮರದ ಸಿದ್ದಪ್ಪನವರು 74 ಹುಟ್ಟಿದಬ್ಬಕ್ಕೆ 74 ಸಸಿಯನ್ನು ಈಗ ಶ್ರೀದೇವಿ ವಿದ್ಯಾಕಾಲಯದಲ್ಲಿ ನಡೀತಾ ಇದ್ದಾರೆ. ಇದೆಲ್ಲ ಪ್ರತಿಯೊಬ್ಬರು ಈಗ ನಮ್ಮ ಪಾವಗಡ ಶ್ರೀರಾಮ್ ಆಗ್ಬೋದು, ಅವರು ಕೂಡ ಸಂವಿಧಾನ ಬುಕ್ ಕೊಡುವ ಮುಖಾಂತರ ಇಲ್ಲಿ ಭಾಳಷ್ಟು ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ತುಮಕೂರಿಗೆ ಹೆಚ್ಚಿನ ಅನುದಾನ ಬರೋದಲ್ಲಿ ಅನುಮಾನ ಇಲ್ಲ. ಎಲ್ಲ ಹಾಕಿದ ಮತದಾರರಿಗೂ ಮತ್ತು ಎಲ್ಲರಿಗೂ ಕೇಂದ್ರದ ನರೇಂದ್ರ ಮೋದಿಜಿ ಮತ್ತು ದೇವೇಗೌಡರಿಗೂ ಮತ್ತು ಯಡಿಯೂರಪ್ಪಾಜಿಗೂ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ವಸಂತ ನರಸಾಪುರ ಈಗಾಗಲೇ ತಾವೆಲ್ಲ ತಿಳ್ಕೊಂಡಿದ್ದೀರ, ಅದು ಇನ್ನೂ ಕುಂಟ್ಕೊಂಡು ನಡೀತಾ ಇದೆ, ಅದು ಚಾಲನೆ ಕೊಡಬೇಕು. ಇದ್ರ ಜೊತೆಯಲ್ಲಿ ಮೆಟ್ರೋ ಟ್ರೈನ್ ಆಗಬೇಕು. ಯಾಕೆಂದರೆ ತುಮಕೂರಿಂದ 60 ಕಿಲೋಮೀಟರ್ ಇರೋದ್ರಿಂದ ಆ ಮೆಟ್ರೋ ಟ್ರೈನ್ಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಗುಬ್ಬಿ ಕೊಬ್ಬರಿ ಹೆಚ್ಚಿನದಾಗಿ ನಮ್ಮ ರೈತರು ಬೆಳೀತಾರೆ. ಈ ಬೆಳೆಯನ್ನು ಎಲ್ಲೋ ಒಂದು ಕಡೆ ರೈತರಿಗೆ ಬೆಂಬಲ ಬೆಲೆ ಸಿಕ್ಕಿರಲಿಲ್ಲ. ಅದನ್ನು ಸೋಮಣ್ಣವರು ಕೈ ಹಿಡಿದು ಮೊನ್ನೆ ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ರು, ನಾನು ಕೇಂದ್ರದಲ್ಲಿ ಮಾತಾಡಿ ಬೆಂಬಲ ಬೆಲೆ ಘೋಷಣೆ ಮಾಡ್ತೀನಿ ಅಂತ. ಅವ್ರು ಬಂದು 35 ದಿನದಲ್ಲಿ ಅದು ಕೂಡ ಘೋಷಣೆ ಮಾಡಿದ್ದಾರೆ. ಅವರಿಗೆ ತುಮಕೂರಿನ ಜನತೆ ಪರವಾಗಿ ಅಭಿನಂದನೆಯನ್ನು ತಿಳಿಸ್ತೀನಿ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಂತ ನಾವೆಲ್ಲ 100ಕ್ಕೆ 100. ಯಾಕೆ ಅಂದರೆ ಈಗ ರೈಲ್ವೆನಲ್ಲಿ 100 ರೂಪಾಯಿ ಕೊಟ್ಟರೆ 150 ರೂಪಾಯಿ ಕೆಲಸ ಆಗಬೇಕು ಅಲ್ವಾ? ಯಾವುದೇ ಕಾರಣಕ್ಕೂ ಬೇರೆಯವ್ರು ಕೊಡಲ್ಲ ಕಾಂಟ್ರಾಕ್ಟ್ರು, ಅದು ಅವರೇ ರೈಲ್ವೆನೇ ಮಾಡ್ತಾರೆ. ಮಾನ್ಯ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣರವರು ನಮ್ಮ ತುಮಕೂರು ಜಿಲ್ಲೆಗೆ ಭಾರಿ ಪ್ರಮಾಣದಲ್ಲಿ ಒಂದು ಸೇತುವೆ ಕಟ್ಟುವಂಥ ಕೆಲಸದಲ್ಲಿ ಒಳ್ಳೆ ಫಂಡ್ ಕೊಟ್ಟಿದ್ದಾರೆ.
ಹಾಗೆ ನಮ್ಮ ತುಮಕೂರು ಜನತೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇವತ್ತೇನು ಅವ್ರು ಹುಟ್ಟುದ ಹಬ್ಬದ ದಿವಸ ನಮ್ಮ ತುಮಕೂರಿನ ನಗರಸಭೆ ಒಳಗಡೆ ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಹಾಗೂ ಇನ್ನೂ ವಿವಿಧ ಕಾರ್ಯಕ್ರಮಗಳು ಮಾಡ್ತಾ ನಾವು ಕರ್ನಾಟಕ ರಕ್ಷಣಾ ಕನ್ನಡ ಸೇನೆ ಪದಾಧಿಕಾರಿಗಳು ಭಾಗವಹಿಸಿ ಸೋಮಣ್ಣನವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಏನು ಇವತ್ತು ಅವ್ರು ಹುಟ್ಟುದ ಹಬ್ಬದ ದಿವಸ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದಾರೋ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತುಮಕೂರನ್ನ ಎತ್ತಿನ ರೀತಿಯಲ್ಲಿ ಬೆಳೆಸೋಂಥ ಕೆಲಸ ಮಾಡಲಿ, ತಾಯಿ ಭುವನೇಶ್ವರಿ ಅವರು ಒಳ್ಳೇದು ಮಾಡಲಿ. ಹಾಗೆ ಇವತ್ತೇನೋ ನಮ್ಮ ರಕ್ತದಾನ ಶಿಬಿರದಲ್ಲಿ ನಮ್ಮ ದೇವರಾಜು ಪಾಲ್ಗೊಂಡಿದ್ದಾರೋ ಅವರು ಸಮೇತ ಅಭಿನಂದನೆ ಸಲ್ಲಿಸ್ತೀರಿ. ನಮ್ಮ ಎಲ್ಲ ಕರವೇ ಕನ್ನಡ ಸೇನೆ ಕಾರ್ಯಕರ್ತರಿಗೂ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಏನು ಸೋಮಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಳ್ರಪ್ಪ ಹುಟ್ಟುಹಬ್ಬದ ಆರ್ಥಿಕ ನಾವೆಲ್ಲ ಶುಭ ಕೋರ್ತಾ ಸೋಮಣ್ಣವ್ರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಮಕೂರಿನ ಪ್ರತಿಷ್ಠಿತ ವಿದ್ಯಾವಾಹಿನಿ ಕಾಲೇಜಿನಲ್ಲಿ ವಿವಿಎನ್ ವೈಭವ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗೋಲ್ಡನ್ ಸ್ಟಾರ್ ಗಣೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 10 ಗ್ರಾಂ ಚಿನ್ನದ ನಾಣ್ಯವನ್ನು ನೀಡಿ ಗೌರವಿಸಲಾಯಿತು. ತುಮಕೂರಿನ ಪ್ರತಿಷ್ಠಿತ ವಿದ್ಯಾವಾಹಿನಿ ಕಾಲೇಜಿನಲ್ಲಿ ವಿವಿಎನ್ ವೈಭವ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗೋಲ್ಡನ್ ಸ್ಟಾರ್ ಗಣೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 10 ಗ್ರಾಂ ಚಿನ್ನದ ನಾಣ್ಯವನ್ನು ನೀಡಿ ಗೌರವಿಸಲಾಯಿತು. ಪ್ರಥಮ ರ್ಯಾಂಕ್ ಪಡೆದ BCA ವಿದ್ಯಾರ್ಥಿಯಾದ TN ನಿರಂಜನ್ ಕುಮಾರ್ ಮತ್ತು BCom ವಿದ್ಯಾರ್ಥಿನಿ R ಸಹನಾ, ರೋಹಿತಾ S ಜೈನ್ಗೆ 10 ಗ್ರಾಂ ಚಿನ್ನದ ನಾಣ್ಯ ನೀಡಿ ಅಭಿನಂದಿಸಲಾಯಿತು. ಅಲ್ಲದೆ ಕಾಲೇಜಿನ ಸೆಮಿಸ್ಟರ್ ಟಾಪರ್ಗೆ 30,000 ರೂಪಾಯಿ ಚೆಕ್ ವಿತರಿಸಲಾಯಿತು. ಈ ಮೂಲಕ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸ್ಫೂರ್ತಿ ತುಂಬುವ ಕೆಲಸ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾವಾಹಿನಿ ಸಂಸ್ಥೆಯ ಸಂಸ್ಥಾಪಕ KB ಜಯಣ್ಣ, ವಿದ್ಯಾವಾಹಿನಿ ಸಂಸ್ಥೆ ಕಾರ್ಯದರ್ಶಿ NB ಪ್ರದೀಪ್ ಕುಮಾರ್, ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವೆ ನಹಿತಾ ಜಂಜಂ, ಚಲನಚಿತ್ರ ನಿರ್ದೇಶಕರು, ಹೀರೋಯಿನ್ ಉಪಸ್ಥಿತರಿದ್ದರು. ನಮ್ಮ ಹಲವಾರು ನಿವಾಸಿಗಳ ಅಭಿನಂದನೆಗಳು
ಈ ಸಲ ಮಳೆ ಬಂದ್ಬಿಟ್ಟೆ. ತುಮಕೂರಲ್ಲಿ ಯೂಸಲಿ ಇಷ್ಟೊಂದು ಮಳೆ ಬರೋದು ಕಂಟಿನ್ಯೂಸ್ ಆಗಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಬರ್ತಾರಿಂದ ಗೊತ್ತಾಗಿ ಸರಿ ಮಳೆಯಿಂದ ಬೀಳ್ತಾ ಇದೆ. ಹಿಂಗಾಗಿ ಮಳೆ ವೈಭವದಿಂದ ಸುರಿತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಬಹಳ 2 ವಾರದಿಂದನೂ ಈ ಕಾರ್ಯಕ್ರಮಕ್ಕೆ ರೆಡಿ ಮಾಡಿಸ್ತಾ ಇದ್ದಾರೆ. ನಮ್ಮ ವಾಲಂಟಿಯರ್ಸ್ಗಳು, ಬೌನ್ಸರ್ಸ್ಗಳು ಕೇಳ್ತಾ ಇದ್ರು, ಸರ್ ಗೋಲ್ಡ್ ಮೆಡಲ್ಲು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಂದ ಕೊಡಿಸ್ತೀರಾ ಸರ್, ಗೋಲ್ಡ್ ರ್ಯಾಂಕ್ ತಗೊಂಡವ್ರಿಗೆ ಅಂತ. ನಾನು ಹೌದು ಅಂತಿದ್ದೆ. ಮೊದಲೇ ಗೊತ್ತಾಗಿದ್ರೆ ನಾವು ಎಲ್ಲ ರ್ಯಾಂಕ್ ಬರ್ತಾ ಇದ್ವಲ್ಲ ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಹತ್ರ ತಗೊಂಬರ್ಬೇಕಾಗಿತ್ತು, ನಾವೇ ತಗೋಬೋದಿತ್ತು ನಾವು ಪ್ರೈಸು ಅಂತ. ಮುಂದಿನ ವರ್ಷ ಟ್ರೈ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ರೇಣು ಪ್ರಸಾದ್ ಸರ್ ಅವರು ಮೊದಲು ನಮ್ಮ ಸ್ಟೂಡೆಂಟ್ಸ್ ಆರ್ಗನೈಸ್ ಮಾಡಿದಾಗ ಅವರು ನಮ್ಮ ಗಣೇಶ್ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರಮಾಡಲಿಕ್ಕೆ ಅವರು ನಮಗೆ ಸಹಕಾರ ಮಾಡಿದ್ರು. ಹಾಗೂ ನಮ್ಮ ಪೊಲೀಸ್ ಫೋರ್ಸ್ ಹನುಮಂತಪುರದಿಂದ ನಾವು ಇಲ್ಲಿವರೆಗೂ ಬಂದಿದ್ದ ಕಷ್ಟ ನಮ್ಮ ಗಣೇಶ್ ಸರಿಗೆ ಗೊತ್ತು, ಫಿಲ್ಮ್ ಆಕ್ಟರ್ಸ್ ಟೀಮ್ಗೆಲ್ಲ ಗೊತ್ತು. ಬಹಳಷ್ಟು ಜನ ಸೇರ್ಕೊಂಡಿದ್ರು. ದ ಎಂಟೈರ್ ಪೊಲೀಸ್ ಫೋರ್ಸ್ ಲಿಟರಲಿ ಹೆಲ್ಪ್ ಅಸ್ ಟು ಕಮ್ ಅಪ್ ಟು ದ ಸ್ಟೇಜ್. ಅವರಿಗೊಂದು ಥ್ಯಾಂಕ್ಫುಲ್. ಮೂರನೇದಾಗಿ ಮೀಡಿಯಾ ಆಗಲೇ ಅಬ್ಬರವನ್ನು ಮಾಡಿಸ್ತಾ ಇದೆ. ನಮ್ಮ ವಿಜಯ ಕರ್ನಾಟಕ ಲವಲವಿಕೆ ಆಲ್ರೆಡಿ ಸ್ಟೇಟ್ ಎಡಿಷನ್ ಕವರ್ ಮಾಡಿದೆ. ಹಾಗೆ ಮುಂದೆ ನಾಳೆ ಬರೋ ಇದರಲ್ಲಿ ವಿಜಯವಾಣಿ, ಪ್ರಜಾಪ್ರಗತಿ, ನಮ್ಮ ಸ್ಟೇಟ್ ನ್ಯೂಸ್ ಪೇಪರ್ಸ್ಗಳು ಯಾವ್ಯಾವ್ದು ಇದ್ದಾವೆ ಎಲ್ಲವೂ ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೂ ಟಿವಿಗೆ ಬಂದಾಗ ನ್ಯೂಸ್ ಫಸ್ಟ್ನ ನಾಳೆ ನೋಡ್ತಾ ಇದ್ದೆ. ನ್ಯೂಸ್ ಫಸ್ಟ್ ಆಲ್ರೆಡಿ ಲಾಂಚ್ ಮಾಡ್ತಾ ಇದ್ದಾರೆ. 3rd ಸಾಂಗ್ ಲಾಂಚ್ ಆಗುತ್ತೆ, ತುಮಕೂರಿನಲ್ಲಿ 3rd ಸಾಂಗ್ ಲಾಂಚ್ ಆಗುತ್ತೆ ಅನ್ನೋ ಒಂದು ಇದನ್ನ ಆಲ್ರೆಡಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ಕವರ್ ಮಾಡ್ತಾರೆ. ಎಲ್ಲ ಮೀಡಿಯಾದವರೆಗೂ ನನ್ನ ಧನ್ಯವಾದಗಳು. ಮತ್ತು ನಮ್ಮ ಟೀಚರ್ಸ್ಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣಂ ಪ್ರಣಯ ಸಖಿ ಈ ಮೂವಿಯ ಎಂಟೈರ್ ಟೀಮ್, ಡೈರೆಕ್ಟರ್ ಇರ್ಬೋದು, ಫಿಲ್ಮ್ ಆಕ್ಟ್ರೆಸ್ ಇರ್ಬೋದು, ನಮ್ಮ ಅವರ ಹೆಲ್ಪರ್ಸ್, ಎಲ್ಲ ಎಂಟೈರ್ ಟೀಮಿಗೆ ಅಭಿನಂದನೆಗಳು. ಇವತ್ತು ನಮ್ಮ ವಿದ್ಯಾವಾಹಿನಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಮಗೆ ಕರ್ಕೊಂಬಂದು ಗಣೇಶ್ ಅವರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಮಾಡಿದ್ದಾರೆ. ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಜಯಣ್ಣ ಸರ್ ಅವರು, ನಮ್ಮ ಸ್ನೇಹಿತರು ಹಾಗೂ ವಿದೇಶಿಗಳಾಗಿರುವಂತಹ ಮಾನ್ಯ ಪ್ರದೀಪ್ ಸರ್ ಅವರು, ಈ ಸಿನಿಮಾದ ಡೈರೆಕ್ಟರ್ ಅವರು, ಹೀರೋಯಿನ್ ಅವರು, ಈ ಶಾಲೆಯ ಪ್ರಾಂಶುಪಾಲರು ಹಾಗೂ ಈ ಮಳೆಯಲ್ಲಿ ನಮ್ಮ ಜೊತೆಯಲ್ಲಿರುವ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇನ್ನು ನೋಡಿದ ತಕ್ಷಣ ಹೇಳ್ತಾ ಇದ್ದಾರೆ, ಸೆಲೆಬ್ರಿಟೀಸ್ ಜೊತೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ. ಸೆಲೆಬ್ರಿಟೀಸ್ ಜೊತೆ ನಾವು ಅಡ್ಮಿನಿಸ್ಟ್ರೇಟರ್ಸ್ ಅಥವಾ ಅಕಾಡೆಮಿಷಿಯನ್ಸ್ ಬಂದರೆ ನಮಗೆ ವಿಲನ್ ಬರ್ತಾರೆ. ಎಸ್ಪೆಷಲಿ ಹೀರೋಸ್ ಬರೋಕ್ಕೆ ನಾವು ವಿಲನ್, ನಮಗೆ ಮಾತಾಡೋದು ಬಿಡಲ್ಲ. ಸೊ ನೋ ಟೈಮ್ ಮಚ್ ಆಫ್ ನೋ ಟೈಮ್. ಸಿ ಇವತ್ತು ಪ್ರೋಗ್ರಾಮ್ ನಡೀತಾ ಇದೆ. ವಿಡಿಯೋ ಕಾಣಿಸ್ತಾ ಇದೆ, ಎಷ್ಟು ಲೈವ್ಲಿ ಆಗಿದ್ದಾರೆ, ಎಷ್ಟು ಅಲೈವ್ ಆಗಿದ್ದೀರಾ. ಈ ಸಂತೋಷ ಹೀಗಾಗಿ you're at the threshold where you can achieve anything and everything. Please keep that in mind. ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಿ, ಓದೋ ಟೈಮಲ್ಲಿ ಓದಿ. ಬಿಕಾಸ್ ಈ ಮೂಮೆಂಟಲ್ಲಿ ನೀವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು, irrespective of your background, irrespective of your caste, creed and community, your financial background. You can be what you want to be. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರೇ, ವೇದಿಕೆ ಮುಂದೆ ಇರೋ ಅತಿ ಗಣ್ಯರೇ, ಅವಾಗ ನಮ್ಮ ಫೌಂಡರ್ ಎಲ್ಲರಿಗೂ ಚೆಕ್ ಕೊಡಿಸಿದ್ರು. ನಮ್ಮ ಮೇಡಮ್ ಅವರು, ಕುಲಪತಿ ರಿಜಿಸ್ಟರ್ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ನೀವೆಲ್ಲ ಕೇಳಿಸ್ಕೊಂಡ್ರಿ. ಆ್ಯಂಡ್ ನಿಮ್ಮ ಕಾಲೇಜಿಂದ ಚೆನ್ನಾಗಿ ನಿಮ್ಮ ಗ್ರೂಪು ಡ್ಯಾನ್ಸ್ ಮಾಡ್ತು. ಸೊ ಅವರಿಗೆ ಜೋರು ಚಪ್ಪಾಳೆ ಒಂದ್ಸಲಿ. ನಾನು ಹೆಚ್ಚಿಗೆ ಯಾವ ಪ್ರೋಗ್ರಾಮ್ಸ್ಗೂ ಹೋಗಲ್ಲ. ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ನಾನೊಂದು ಕಾಲೇಜ್ ಫಂಕ್ಷನ್ ಬಂದಿರೋದು. ದ ಸಾಂಗ್ ರಿಲೀಸ್ ಒಂದು ಕಡೆ, ಇನ್ನೊಂದು ಕಡೆ ನಮಗೆ ಊರಿಗೆ ಸ್ವಲ್ಪ ಹತ್ರ ಅಂತ. ನಾನು ಓದಿದ್ದೆಲ್ಲ ನೆಲಮಂಗಲದಲ್ಲಿ.
ಬಸವದೇವರ ಮಠದಲ್ಲಿ. ಸೊ ಆ ಮಠಕ್ಕೂ ನಮ್ಮ ಸಿದ್ಧಗಂಗಾ ಮಠಕ್ಕೂ ಒಂದು ದೊಡ್ಡ ಸಂಬಂಧ. ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ದೊಡ್ಡ ಬುದ್ಧಿಯವರು ನಮ್ಮ ಶಾಲೆಗೆ ಬರೋರು, ನಮ್ಮ ಬುದ್ಧಿ ಬಂದಾಗ ನಾನು ನೋಡಿದ್ದೀನಿ. ಸೊ ಹಾಗಾಗಿ ತುಮಕೂರು ಅಂದಿದ್ದ ತಕ್ಷಣ ಫಸ್ಟು ಹೋಗಿ ಬುದ್ಧಿಯವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ನಿಮ್ಮನ್ನು ನೋಡಕ್ಕೆ ಬಂದಿದ್ದೀನಿ. ನಾನು ನನ್ನ 7ನೇ ತರಗತಿವರೆಗೂ ನೆಲಮಂಗಲ, ಆಮೇಲೆ ದಾಸರಹಳ್ಳಿಲಿ ಓದಿದೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಕೂಲಲ್ಲಿ. 8th 9th ನಾನು ಓದೋದು ನೋಡಿ ಅವರೇ ಕರೆದು ನಮ್ಮ ಅಪ್ಪನಿಗೆ, ನಿಮ್ಮ ಮಗ ನಮ್ಮ ಸ್ಕೂಲ್ಗೆ ಸೂಟ್ ಆಗ್ತಿಲ್ಲ, ಅವ್ರ ಟ್ಯಾಲೆಂಟ್ಗೆ ಯಾರು ಇಲ್ಲ, ಹಾಗಾಗಿ ತಾವು ಕರ್ಕೊಂಡು ಹೋಗಿ ಅಂದರು. ನಮ್ಮಪ್ಪ ಬ್ಯಾಕಿಗೆ 4 ಬಾರಿಸಿ ಇವ್ನು ಎಲ್ಲೂ ಉದ್ಧಾರ ಆಗ್ಬೋದು ಅಂದ್ಬಿಟ್ಟು ನೆಲಮಂಗಲ ಜೂನಿಯರ್ ಕಾಲೇಜ್ಗೆ ಹಾಕಿದ್ರು. So thank you for that amazing performance that you put up. Thank you for having us launch this song here. It's beautiful. I am seeing this song for the first time with you guys. So equally excited. And please go watch Krishna Pranasaki on the 15th of August. ಅದೇ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಇಂಡಿಪೆಂಡೆನ್ಸ್ ಡೇ ಬೇರೆ ಆಗೋಯ್ತು. ಸೊ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಫುಲ್ ಫ್ರೀಡಮ್ ಅಲ್ಲಿ ಓಡಾಡ್ತಿರೋ ಮಕ್ಕಳಿಗೆ ಥಿಯೇಟರ್ಗೆ ಬರೋದಕ್ಕೆ ಪ್ಲೀಸ್ ಹೇಳಿ. Please watch our film Krishna Pranasaki in the theaters and ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಥ್ಯಾಂಕ್ ಯು ಸೊ ಮಚ್. That's so sweet. Thank you so much once again. ಮಾಳವಿಕಾ ಮತ್ತೊಮ್ಮೆ ಜೋ. ರಸ್ತೆ ಬದಿಯ ಗುಡಿಸಲಿಗೆ ಟ್ರಕ್ ಒಂದು ನುಗ್ಗಿದ ಪರಿಣಾಮ 9 ತಿಂಗಳ ಗರ್ಭಿಣಿ ಮತ್ತು ಆಕೆಯ ಪತಿ ಹಾಗೂ 2 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 4 ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಶುಕ್ರವಾರ ರಾತ್ರಿ ನಡೆದಿದೆ. ಮೃತರನ್ನ 34 ವರ್ಷದ ಉಮೇಶ್, 32 ವರ್ಷದ ಪತ್ನಿ ನೀಲಂ ಮತ್ತು ಮಕ್ಕಳಾದ 4 ವರ್ಷದ ಗೋಲು ಮತ್ತು 13 ವರ್ಷದ ಸನ್ನಿ ಎಂದು ಗುರುತಿಸಲಾಗಿದೆ. ರಸ್ತೆ ಬದಿಯ ಗುಡಿಸಲಿಗೆ ಟ್ರಕ್ ಒಂದು ನುಗ್ಗಿದ ಪರಿಣಾಮ 9 ತಿಂಗಳ ಗರ್ಭಿಣಿ ಮತ್ತು ಆಕೆಯ ಪತಿ ಹಾಗೂ 2 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 4 ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶ ರಾಜಧಾನಿ ಲಕ್ನೋದಲ್ಲಿ ಶುಕ್ರವಾರ ನಡೆದಿದೆ. ಮೃತರನ್ನು ಉಮೇಶ್, ಪತ್ನಿ ನೀಲಂ ಮತ್ತು ಮಕ್ಕಳಾದ ಗೋಲು ಮತ್ತು ಸನ್ನಿ ಎಂದು ಗುರುತಿಸಲಾಗಿದೆ. ಇಲ್ಲಿನ ಬಿಬಿಡಿ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ಉಮೇಶ್ ಮತ್ತು ನೀಲಂ ದಂಪತಿ ತಮ್ಮ 3 ಮಕ್ಕಳೊಂದಿಗೆ ಗುಡಿಸಲು ಹಾಕಿಕೊಂಡು ವಾಸವಾಗಿದ್ದರು. ಶುಕ್ರವಾರ ರಾತ್ರಿ 11:30 ಸುಮಾರಿಗೆ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿದ ಟ್ರಕ್ ಒಂದು ಗುಡಿಸಲಿಗೆ ನುಗ್ಗಿದೆ. ಅಲ್ಲದೆ ಪಟ್ಟಿಯಾಗಿ ಟ್ರಕ್ ನುಜ್ಜುಗುಜ್ಜಾಗಿದೆ. ಟ್ರಕ್ ನುಗ್ಗಿದ ರಭಸಕ್ಕೆ ಗುಡಿಸಲಿನಲ್ಲಿದ್ದ ಉಮೇಶ್, ನೀಲಂ ಹಾಗೂ 2 ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅದೃಷ್ಟವಶಾತ್ ಎಂದರೆ ಈ ಘಟನೆಯಲ್ಲಿ ಮತ್ತೊಬ್ಬ ಮಕ್ಕಳು 7 ವರ್ಷದ ವೈಷ್ಣವಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಘಟನೆಯ ನಂತರ ಅಕ್ಕಪಕ್ಕದ ಜನರ ಕಿರುಚಾಟ ಕೇಳಿ ಸ್ಥಳದಲ್ಲಿ ಹೆಚ್ಚಿನ ಜನರು ಜಮಾಯಿಸಿದರು. ಜೊತೆಗೆ ಅಪಘಾತದ ಮಾಹಿತಿ ಪಡೆದ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮೃತ ಉಮೇಶ್ ಕುಟುಂಬಸ್ಥರು ಮೂಲತಃ ಬಾರಾಬಂಕಿ ಜಿಲ್ಲೆಯ ಜೈತ್ಪುರದ ನಿವಾಸಿಗಳಾಗಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಬಿಬಿಡಿ ವಿಶ್ವವಿದ್ಯಾಲಯದ ಮುಂಭಾಗದ ರಸ್ತೆ ಬದಿಯ ಗುಡಿಸಲಿನಲ್ಲಿ ವಾಸವಾಗಿದ್ದಾರೆ. ಉಮೇಶ್ ಕಲ್ಲಿನ ನಾಮಫಲಕಗಳ ಕೆತ್ತನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಪ್ರತಿನಿತ್ಯದಂತೆ ಶುಕ್ರವಾರ ರಾತ್ರಿ ಕೂಡ ಕುಟುಂಬದ ಸಮೇತರಾಗಿ ಊಟ ಮಾಡಿ ಗುಡಿಸಲಿನಲ್ಲಿ ಮಲಗಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕನ್ನಡ ರಥಕ್ಕೆ ಸ್ವಾಗತ ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ರಾಜ್ಯಾದ್ಯಂತ ಸಂಚಾರ ಮಾಡುತ್ತಿರುವ ಕನ್ನಡ ರಥ ಗುಬ್ಬಿ ತಾಲೂಕಿಗೆ ಆಗಮಿಸಿದ ಸಂದರ್ಭದಲ್ಲಿ ತಾಲೂಕು ಆಡಳಿತದ ವತಿಯಿಂದ ರಥವನ್ನು ನೆಟ್ಟಿಗೆರೆ ಗೇಟ್ನಲ್ಲಿ ಕುಣಿಗಲ್ ತಾಲೂಕು ಆಡಳಿತದಿಂದ ಹಸ್ತಾಂತರ ಮೂಲಕ ಬರಮಾಡಿಕೊಳ್ಳಲಾಯಿತು. ಕನ್ನಡ ರಥಕ್ಕೆ ಸ್ವಾಗತ ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ರಾಜ್ಯಾದ್ಯಂತ ಸಂಚಾರ ಮಾಡುತ್ತಿರುವ ಕನ್ನಡ ರಥ ಗುಬ್ಬಿ ತಾಲೂಕಿಗೆ ಆಗಮಿಸಿದ ಸಂದರ್ಭದಲ್ಲಿ ತಾಲೂಕು ಆಡಳಿತ ವತಿಯಿಂದ ರಥವನ್ನು ನೆಟ್ಟಿಗೆರೆ ಗೇಟ್ನಲ್ಲಿ ಕುಣಿಗಲ್ ತಾಲೂಕು ಆಡಳಿತದಿಂದ ಹಸ್ತಾಂತರ ಮೂಲಕ ಬರಮಾಡಿಕೊಳ್ಳಲಾಯಿತು. ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೊರಡಿಸಿರುವ ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆಯು ಕುಣಿಗಲ್ ತಾಲೂಕಿನಿಂದ ಗುಬ್ಬಿ ತಾಲೂಕಿಗೆ ಆಗಮಿಸಿದ ಹಿನ್ನೆಲೆ ಗುಬ್ಬಿ ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಆರತಿ ಬಿ ಅವರು ಸ್ವೀಕಾರ ಪತ್ರವನ್ನು ಪಡೆಯುವ ಮೂಲಕ ಬರಮಾಡಿಕೊಂಡು ನೆಟ್ಟಿಗೆರೆ ಗೇಟ್ನಿಂದ ಸಿಎಸ್ಪುರ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಶಾಲಾ ಮಕ್ಕಳು, ವಿವಿಧ ಸಂಘ ಸಂಸ್ಥೆಗಳು ಅದ್ದೂರಿ ಸ್ವಾಗತ ಕೋರಿದರು. ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು.
ಸಿಎಸ್ಪುರ ಗ್ರಾಮದಿಂದ ಗುಬ್ಬಿ ನಗರಕ್ಕೆ ಆಗಮಿಸುವ ವೇಳೆ ಸುರಿಗೇನಹಳ್ಳಿ, ಕೆಜಿ ಟೆಂಪಲ್, ಜಿ ಹೊಸಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳು, ರೈತ ಸಂಘ, ವಿವಿಧ ಸಂಘಗಳು ಅಭೂತಪೂರ್ವ ಸ್ವಾಗತ ಕೋರಿದ್ದು ಇನ್ನೂ ವಿಶೇಷವಾಗಿತ್ತು. ಗುಬ್ಬಿಯಪ್ಪ ದೇವಾಲಯದಲ್ಲಿ ರಥಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದ ಬಳಿಕ ಮಳೆರಾಯನ ಆಗಮನವಿದ್ದರೂ ಸಹ ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಕುರಿತು ಬೀದಿ ನಾಟಕವನ್ನು ನೆರವೇರಿಸಿ ಅದ್ದೂರಿ ಸ್ವಾಗತದೊಂದಿಗೆ ಬಸ್ ನಿಲ್ದಾಣ ಗುಬ್ಬಿ ವೀರಣ್ಣ ಸರ್ಕಲ್ ಮೂಲಕ ಪ್ರವಾಸಿ ಮಂದಿರದವರೆಗೆ ಮೆರವಣಿಗೆ ಆಗಮಿಸಿ ಪ್ರವಾಸಿ ಮಂದಿರದಲ್ಲಿ ಸಂಪನ್ನವಾಯಿತು. ಈ ವೇಳೆ ಮಾತನಾಡಿದ ಕಸಪ ಜಿಲ್ಲಾ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಕರ್ನಾಟಕವೆಂದು ನಾಮಕರಣವಾಗಿ 50 ವರ್ಷ ಪೂರೈಸಿದ ಪ್ರಯುಕ್ತ ಕನ್ನಡ ನಾಡಿನಾದ್ಯಂತ ಚಲಿಸುತ್ತಿರುವ ಕರ್ನಾಟಕ ಸಂಭ್ರಮ 50 ರಥ ಕನ್ನಡ ನಾಡು ಸಂಸ್ಕೃತಿ ಹಾಗೂ ವೈವಿಧ್ಯತೆ ಕುರಿತು ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಕನ್ನಡಿಗರಾದ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದ ಸಂದೇಶ ಸಾರುವ ಈ ರಥವು ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರದೊಂದಿಗೆ ಕರ್ನಾಟಕದ ಎಲ್ಲರ ಮನೆ ಮನ ಬೆಳಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ, ಕಸಪ ಅಧ್ಯಕ್ಷ ಯತೀಶ್, ಇಒ ಪರಮೇಶ್, ಉಪ ತಹಶೀಲ್ದಾರ್ ಮುತ್ತುರಾಜ್, ಕಂದಾಯ ನಿರೀಕ್ಷಕರಾದ ರಾಜಶೇಖರ್, ಎಸ್ ಕುಮಾರ್, ಪಟ್ಟಣ ಪಂಚಾಯತ್ ಸದಸ್ಯರು, ತಾಲೂಕು ಮಟ್ಟದ ಅಧಿಕಾರಿಗಳು, ಕಸಪ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿವಿಧ ಹಳ್ಳಿಗಳಲ್ಲಿ ಈ ರಥ ಸಂಚರಿಸಿ ಈಗ ಗುಬ್ಬಿ ಪಟ್ಟಣ ಪ್ರವೇಶ ಮಾಡಿ ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮ, ಕನ್ನಡಕ್ಕೆ ಪ್ರಾಧಾನ್ಯತೆ, ನೀವು ಹೆಚ್ಚು ಭಾಷೆಗಳನ್ನು ಕಲೀರಿ, ಯಾವುದೇ ಆಕ್ಷೇಪಣೆ ಇಲ್ಲ. ನೀವು ಮಾತಾಡ್ತಕ್ಕಂಥ ಹಾಕಿದೆ ಮೊದಲ ಸ್ಥಾನ ಯಾವುದು ಬರಬೇಕು, ಅದಕ್ಕೆ ಕಲಿಯೋದು ನೋಡಿ. ಮೊದಲು ತಾಯಿಯ ಹಾಲ ಕುಡಿದು ನಲ್ಲೆಯಿಂದ ನುಡಿದ ಮಾತದಾವುದು ಮಾತದಾವುದಂತ ಮತ್ತು ತಾಯಿಯ ಮಲಯಾಳವನ್ನು ಹಾಕೋದು ಮಾತಾಡ್ತಕ್ಕಂಥ ಭಾಷೆ ಯಾಕಂದ್ರೆ ಮಾತೃಭಾಷೆ. ನಮ್ಮ ಮಾತೃಭಾಷೆ ಯಾವುದು? ಮಕ್ಕಳೇ, ನಿಮಗೆಲ್ಲ ಇವತ್ತು ರಾತ್ರಿ ರಥ ಏನಾದ್ರು ಬಂದು ಕಣ್ಣಲ್ಲಿ ಯಾವ ಭಾಷೆಯಲ್ಲಿ ಮಾತಾಡುತ್ತೆ? ಕನ್ನಡದಲ್ಲೇ ಮಾತಾಡುತ್ತೆ. ಯಾಕೆಂದ್ರೆ ರಥಕ್ಕೆ ಇಂಗ್ಲಿಷ್ ಬರಲ್ಲ, ನಿಮ್ಗೆ ಇಂಗ್ಲಿಷ್ ಕಾಣಿಸಿರಲ್ಲ. ಕನ್ಸು ಎಲ್ಲರೂ ಭಾಷೆ ಎಲ್ಲರಿಗೂ ಬರಬೇಕಿರ್ತಕ್ಕಂಥ ಕರ್ನಾಟಕ ಕನ್ನಡದಲ್ಲಿ ಏನು ಮಾತಾಡ್ತಾರೆ? ನಿಮ್ಮ ತಾತ ಮುತ್ತಾತ ಏನ್ ಮಾತಾಡ್ತಾರೆ? ರಿವರ್ಸ್ ಪ್ರಶ್ನೆ ಕೇಳ್ತೀನಿ, ನೀವು ಇಂಗ್ಲಿಷ್ ಮಾತಾಡ್ತೀರಾ? ಕನ್ನಡ ತಾಯಿ ಮಾತಾಡ್ತೀರಾ? ಕಾಟಾಟಿ ಬರ್ತಿತ್ತ? ನಾವು ಯಾವ್ದನ್ನ ಎದ್ದು ಬಂದು ಹೋಗ್ಬೇಕು? ಒಂದ್ಸತಿ ಜೋರಾಗಿ ಕನ್ನಡಕ್ಕೆ ಜಯವಾಗಲಿ ಅಂತ ಹೇಳಿ. ಅದಕ್ಕೆ ಹೇಳಿದ್ರು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಪರೋಕ್ಷವಾಗುತ್ತದೆ. ಕುವೆಂಪುರವರಿಂದ ಮಾತಾಡಿದ್ರು, ಎಲ್ಲಾದರೂ ಇವು ಎಂತ ಆದರೂ ಎಲ್ಲೆಂದಿಗೂ ಈ ಕನ್ನಡವಾಗಿರುವಂತ ಹೇಳಿದ್ರು. ಇವೆಲ್ಲ ಬಂದಿತ್ತು ಇತಿಹಾಸ ಇರ್ತಕ್ಕಂಥ ಈ ಭಾಷೆಗೆ ಇವತ್ತು ನಾವು ಇವೆಲ್ಲ ವಾರಸುದಾರರಾಗಿದ್ದೇವೆ. ಕನ್ನಡಿಗರಲ್ಲ, ಇವತ್ತು ಅವರಲ್ಲ, 2000 ವರ್ಷದಿಂದ ಬಂದಿರ್ತಕ್ಕಂಥವರು ನಾವು ಅನೇಕ ಭಾಷೆಗಳ ವೇದಾಂತದಲ್ಲಿ ಬದುಕೊಂಡಿದ್ದೇವೆ, ಅನೇಕ ಭಾಷೆಗಳಲ್ಲಿ ಮುಂದುವರಿದೆ. ಆದರೂ ಕನ್ನಡವನ್ನು ಅನುಭವಿಸಕ್ಕಾಗಿಲ್ಲ, ಕನ್ನಡವನ್ನು ಮೆಚ್ಚಕ್ಕಾಗಿಲ್ಲ. ಅದು ಕನ್ನಡದ ಶಕ್ತಿ, ಅದು ಕನ್ನಡದ ಬೇರೆ ಶಕ್ತಿ. ನಮ್ಮ ಚಂದ್ರಶೇಖರ್ ಪಾಟೀಲ್ ಒಂದು ಮಾತು ಹೇಳ್ತಾರೆ, ಕನ್ನಡ ಕನ್ನಡ ಬರೀ ನಮ್ಮ ಕನ್ನಡ ಅಂತ. ನಾನು ಕನ್ನಡ ಕನ್ನಡ ಅಂತೀನಿ, ನೀವು ಬರೀ ನಮ್ಮ ಕನ್ನಡ ಅನ್ಬೇಕು. ಕನ್ನಡ 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 ಹೀಗೆ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥ ಕನ್ನಡದ ಲೇಖಕರು, ವಿದ್ವಾಂಸರು ಅನೇಕರು ಸಾಹಿತ್ಯವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ನೀವು ಮುಂದಿರ್ತಕ್ಕಂಥ ಸವಾಲು ಏನು ಅಂತಂದ್ರೆ, ಇವತ್ತು ಎರಡು ಮುಂದಗಡೆ ರಥದ ಮುಂಭಾಗದಲ್ಲಿ ಒಂದು ಘೋಷಣೆ ಇದೆ, ಹೆಸರಾಯಿತು ಕರ್ನಾಟಕ. ಕರ್ನಾಟಕ ಅಂತ ಹೆಸರು ಬಂದು 50ನೇ ವರ್ಷ ಕಾಣ್ತಾ ಇದ್ದೀನಿ. 1957 ವಿಶಾಲ ಮೈಸೂರಾಗಿತ್ತು. ಕರ್ನಾಟಕ ಅಂತ ಹೆಸರಾಗಿರಲಿಲ್ಲ. ದೇವರಾಜ ಅವರ ಒಂದು ಶಕ್ತಿಯಿಂದ ಅದಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿ 50 ವರ್ಷ ಆಗಿದೆ. ಇವತ್ತು ರಥ ಬಂದಿದೆಯಲ್ಲ, ಇದು ನವೆಂಬರ್ 2, 2023ರಲ್ಲಿ ಹಂಪಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಅದು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಸಂಚಾರ ಮಾಡ್ತಾ ಬರ್ತಾ ಇದೆ. ಯಾಕಾಗಿ ಅಂತಂದ್ರೆ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಹೇಳಿ. ಉಸಿರಾಗಬೇಕು ಅಂದ್ರೆ ಉಳಿಬೇಕು, ಬದುಕಬೇಕು, ಜೀವಂತವಾಗಿರ್ಬೇಕು, ಚೈತನ್ಯವಾಗಿರ್ಬೇಕು. ಉಸಿರಾಟವನ್ನು ಏನಂತ ಬದುಕಿದ್ದೀವಿ ಅಂತ, ನಾವು ಬದುಕಿದ್ದೀವಿ ಅಂದ್ರೆ ಕನ್ನಡ ಉಳಿಬೇಕು. ಅದಕ್ಕೆ ಕಿರಾಣಿ ಹೇಳ್ತಾರೆ, ಕನ್ನಡ ಉಳಿದ್ರೆ ಕನ್ನಡಿಗ ಇರ್ತಾನೆ, ಕನ್ನಡಿಗ ಇದ್ರೆ ಕರ್ನಾಟಕ ಇರುತ್ತೆ. ಇದ್ಯಾವುದು ಯಾವುದೇ ಕರ್ನಾಟಕ ಉಳಿಯಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಉಳಿಬೇಕು ಅಂದ್ರೆ ಏನಾಗಬೇಕು? ಕನ್ನಡ ಇರಬೇಕು, ಕನ್ನಡ ಮಾತಾಡೋರು ಬೇಕು. ಅದಕ್ಕೆ ಭಾಷಾವಾರು ಪ್ರಾಂತಗಳ ಆಧಾರದ ಮೇಲೆ ಕರ್ನಾಟಕ ಅಂತ ಹೆಸರು ಕೊಟ್ಟಿರೋದು.
ತಮಿಳುನಾಡಿಗೆ ಕಾರವಾರದಿಂದ 50 ಕಿಲೋಮೀಟರ್ ಮೈಲಿ ದೂರದ ಸಮುದ್ರದಲ್ಲಿ ಮದ್ಯ ಕಂಟೈನರ್ ಸಾಗಿಸುತ್ತಿದ್ದ ಹಡಗಿನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡ ಘಟನೆ ನಡೆದಿದೆ. ಹೆಲಿಕಾಪ್ಟರ್ ಹಾಗೂ ಇತರೆ ಬೋಟುಗಳ ನೆರವಿನಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕಾರವಾರದಿಂದ 50 ಕಿಲೋಮೀಟರ್ ದೂರದ ಸಮುದ್ರದಲ್ಲಿ ಮದ್ಯದ ಕಂಟೈನರ್ ಸಾಗಿಸುತ್ತಿದ್ದ ಹಡಗಿನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡ ಘಟನೆ ನಡೆದಿದೆ. ಹೆಲಿಕಾಪ್ಟರ್ ಹಾಗೂ ಇತರ ಬೋಟುಗಳ ನೆರವಿನಿಂದ ರಕ್ಷಣಾ ಕಾರ್ಯ ನಡೆಸಲಾಗುತ್ತಿದೆ. ಎಂವಿ ಮೆಸಾಕ್ ಫ್ರಾಂಕ್ಫೋರ್ಟ್ ಹೆಸರಿನ ಕಂಟೈನರ್ ಸಾಗಿಸುವ ಹಡಗು ಜುಲೈ 2ರಂದು ಮಲೇಷಿಯಾದಿಂದ ಹೊರಟಿತ್ತು. ಜುಲೈ 21ಕ್ಕೆ ಶ್ರೀಲಂಕಾಗೆ ತಲುಪಬೇಕಿತ್ತು. ಆದರೆ ಕಾರವಾರ ತೀರದ ಸಮುದ್ರದ ಮಧ್ಯ ಇದ್ದಕ್ಕಿದ್ದ ಹಾಗೆ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಲ್ಲದೆ ಹಲವು ಕಂಟೈನರ್ಗಳಿಗೆ ಅಗ್ನಿ ಆವರಿಸಿದೆ. ಈ ಅಗ್ನಿ ಅವಘಡದ ಬಗ್ಗೆ ಮುಂಬೈನ ಮ್ಯಾರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್ಗೆ ಮಾಹಿತಿ ರವಾನೆಯಾಗಿದೆ. ಅಲ್ಲಿಂದ ಬಂದ ಸಂದೇಶದ ಮೇರೆಗೆ ಕೋಸ್ಟ್ ಗಾರ್ಡ್ನ ಡಾರ್ನಿಯರ್ ಏರ್ ಕ್ರಾಫ್ಟ್, ಸಚೇತ್, ಸುಜಿತ್, ಸಾಮ್ರಾಟ್ ಹೆಸರಿನ ಬೋಟುಗಳು ಹಾಗೂ ಒಂದು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಮೂಲಕ ಬೆಂಕಿ ನಂದಿಸುವ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ನಾವು ಮೂಲ ಬೆಂಗಳೂರಿನವರು. ಹಿಂದೆ ನಾವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೆ. ನನ್ನ ಹೆಸರು ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ನನ್ನ ಹೆಸರು ಬದಲಾವಣೆ ಮಾಡಲು ಆಗುತ್ತದೆಯೇ? ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದರೆ ವಿಶ್ವಮಟ್ಟದಲ್ಲಿ ಹೆಸರು ಬರಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಜಿಲ್ಲಾ ಹೆಸರು ಬದಲಾವಣೆ ಬಗ್ಗೆ ಮಾತನಾಡಿದರು. ನಾವು ಮೂಲ ಬೆಂಗಳೂರಿನವರು. ಹಿಂದೆ ನಾವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೆ. ನನ್ನ ಹೆಸರು ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ನನ್ನ ಹೆಸರು ಬದಲಾವಣೆ ಮಾಡಲು ಆಗುತ್ತದೆಯೇ? ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದರೆ ವಿಶ್ವಮಟ್ಟದಲ್ಲಿ ಹೆಸರು ಬರಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಜಿಲ್ಲಾ ಹೆಸರು ಬದಲಾವಣೆ ಬಗ್ಗೆ ಮಾತನಾಡಿದರು. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಸರ್ಕಾರಿ ನೌಕರರ ಸಂಘದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬೆಂಗಳೂರು ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದೆ. ಆ ಗೌರವ ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿಗೂ ಸಿಗಬೇಕು ಎನ್ನುವುದೇ ನನ್ನ ಗುರಿಯಾಗಿದೆ. ಇದಕ್ಕಾಗಿ ಸಿಎಂ ಬಳಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡುವಂತೆ ಮನವಿ ಮಾಡಿದ್ದೇವೆ. ಇದಕ್ಕೆ ವಿಪಕ್ಷದವರು ಟೀಕೆ ಮಾಡುತ್ತಿದ್ದಾರೆ. ನಾನೇನು ರಿಯಲ್ ಎಸ್ಟೇಟ್ ಮಾಡಬೇಕಿಲ್ಲ ಎಂದರು. ಜಿಲ್ಲಾಧ್ಯಕ್ಷರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಶ್ರೀಯುತರು ಮಂಡಿಸಬೇಕೆಂದು ಕೋರ್ಕೊಳ್ತಾ ಇದ್ದೇವೆ. ನೋಡಿ, ನಾವು ಅವ್ರಿಗೆ ಮಾತು ಕೊಟ್ಟಿದ್ದು, ಅವ್ರು ಹೇಳ್ದಂಗೆ ಇದು 6ನೇ ಗ್ಯಾರಂಟಿ. ಎಲ್ಲರಿಗೂ ಸಹಾಯ ಮಾಡಿದ್ದೀವಿ, ಅವ್ರಿಗೂ ಸಹಾಯ ಮಾಡಬೇಕಾಗಿತ್ತು.
ಸೊ ಅದಕ್ಕೆ ನಾವು ಹಿಂದೆ ಯಾರಿಗಾರು ಏನಾದ್ರು ಮಾತು ಕೊಟ್ಟರೆ ಆ ಮಾತು ಪ್ರಕಾರ ಉಳಿಸ್ಕೊಳ್ತೀವಿ. ಸೊ ಅದೊಂದು ಮೊದಲನೇ ಹೆಜ್ಜೆ. ಸೊ ಅವರು ಎಲ್ಲ ತಾಲೂಕವರು ಬಂದು ನಮ್ಮನ್ನ ಕರೀತಾಯಿದ್ರು, ಚನ್ನಪಟ್ಟಣದಿಂದಲೇ ಪ್ರಾರಂಭ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ರಾಜ್ಯ ಮಟ್ಟದ ಒಂದು ದೊಡ್ಡದು ಮಾಡ್ತಾಯಿದ್ದಾರಂತೆ ಶಿವಮೊಗ್ಗದಲ್ಲಿ. ಸೊ ಅದಕ್ಕಾಯಿತು ಅಂಥೇಳಿ ಅವರು ಬಂದು ಮನೆಯೆಲ್ಲ ಬಂದು ನಮ್ಮ ಭೇಟಿ ಮಾಡಿದ್ರು. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಸುಮಾರು 12 ಲಕ್ಷ ಜನಕ್ಕೆ ಅನುಕೂಲ ಆಗ್ತಾಯಿದೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. 27% ಕೊಟ್ಟಿದ್ದೀವಿ. ಸುಮಾರು 20,000 ಕೋಟಿ ರೂಪಾಯಿ ನಮಗೆ ಖರ್ಚಾಗ್ತದೆ. ಸಹಾಯ ಮಾಡಿದ್ದೀವಿ ಅವ್ರಿಗೆ. ಏನು ನಾವು ಒಂದು ಕಮಿಟಿ ಮಾಡಿದ್ದೀವಿ, ಮೆಂಬರ್ಸ್ ಮಾಡಬೇಕು, ಮೆಂಬರ್ಸ್ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಿದೆ ಎಲ್ಲ ಕಡೆ ಕಳಿಸ್ಕೊಡ್ತಾ ಇದ್ದೀವಿ. ಆಮೇಲೆ ರಿಪೋರ್ಟ್ ಬಂದಮೇಲೆ ನಾವು ಮಾಡ್ತೀವಿ. ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ಯೋಗೇಶ್ವರ ಬೆಂಬಲಿಗರು ಮೈತ್ರಿ ಖತಮ್ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಸಿಗದೆ ಹೋದರೆ ಯೋಗೇಶ್ವರ್ ಅವರಿಗೆ ಮೈತ್ರಿ ಇರಲ್ಲ. ನೋಡಪ್ಪ, ನಾನು ಅವ್ರ ಪಾರ್ಟಿ ವಿಚಾರಕ್ಕೆ ನಾನು ಇಂಟರ್ಫಿಯರ್ ಆಗೋಕ್ಕೆ ನಾನು ತಯಾರಿಲ್ಲ. ಅವರು ಏನು ಬೇಕಾದ್ರೂ ಅವರು ಮಾಡ್ಕೊಳ್ಳಿ. ನನಗದೆಲ್ಲ ಇದು ಯಾವತ್ತಾರು ಒಂದಿನ ಏನಾದ್ರು ಅವ್ರವರಲ್ಲೇ ಸೆಟ್ಲ್ ಆಗಬೇಕು, ಏನು ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನಗೆ ಈ ಜನಕ್ಕೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಅವ್ರ ಬದುಕಿನಲ್ಲಿ ನಾವೇನಾದ್ರು ಒಂದು ಬದಲಾವಣೆ ಮಾಡಬೇಕು, ನಮ್ಮನ್ನು ನೆನೆಸ್ಕೋಬೇಕು. ನನ್ನ ಡ್ಯೂಟಿ ಅಧಿಕಾರ ಇದೆ. ಏನಾದ್ರು ಈಗ ನೋಡಿ, ಅಧಿಕಾರ ಇದ್ದದಕ್ಕೆ 7th ಪೇ ಕಮಿಷನ್ ಮಾಡಿದ್ವಿ. ಈಗ ಎಲ್ಲರಿಗೂ ಬಡವರಿಗೆ ಸೈಟ್ ಹಂಚಬೇಕು ಅಂತ ಈಗ ಆಲೆ ಜಮೀನೆಲ್ಲ ಐಡೆಂಟಿಫೈ ಮಾಡಿದ್ವಿ. ಆಲೆ 70 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ವಿ. ಇನ್ನು ಎಷ್ಟೆಷ್ಟಿದೆ ಎಲ್ಲ ಪರ್ಚೇಸ್ ಮಾಡಿ ಅಂತಲೂ ಕೂಡ ಹೇಳಿದ್ದೀನಿ. ಎಲ್ಲ ಬಡವ್ರಿಗೆ ಯಾರು ಸೈಟ್ ಇಲ್ಲ, ಯಾರು ಮನೆಗಿಲ್ಲ, ಯಾರು ಸಾಲ ಬೇಕು, ಯಾವ ಊರು ಬೇಕು, ಅಷ್ಟು ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ನೋಡಪ್ಪ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಹಿಂದೆ ಕಿತ್ತಾಡಿರ್ಲಿಲ್ವಾ? ಹಿಂದೇನೂ ಕಿತ್ತಾಡಿದ್ರು. ಒಂದಾಗ್ಯಾರೆ ನಾಳೆ ತಿರ್ಗಾ ಒದ್ದಾಗಲ್ಲ ಅನ್ನೋದು ಯಾವ ಗ್ಯಾರಂಟಿ? ಅದಕ್ಕೆ ನಾವು ಯಾವುದು ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ದೇಶದಲ್ಲಿ ನಡೆದ 2 ರೈಲು ಅಪಘಾತಗಳ ಬಗ್ಗೆ ದೆಹಲಿ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷವು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಸಚಿವಾಲಯದ ವಿರುದ್ಧ ಕಿಡಿಕಾರಿದ್ದಾರೆ. ಗುರುವಾರ ಸಂಭವಿಸಿದ ಮೊದಲ ಘಟನೆಯಲ್ಲಿ ಉತ್ತರ ಪ್ರದೇಶದ ಗೊಂಡಾದಲ್ಲಿ ಪ್ಯಾಸೆಂಜರ್ ರೈಲು ಹಳಿ ತಪ್ಪಿ 3 ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು 30 ಮಂದಿ ಗಾಯಗೊಂಡಿದ್ದರು. ದಿಬ್ರಾಗಢ ಎಕ್ಸ್ಪ್ರೆಸ್ ರೈಲಿನ ಮುಂಭಾಗದಿಂದ 4 ರಿಂದ 5 ಬೋಗಿಗಳು ಹಳಿ ತಪ್ಪಿದ್ದವು. ದೇಶದಲ್ಲಿ ನಡೆದ 2 ರೈಲು ಅಪಘಾತಗಳ ಬಗ್ಗೆ ದೆಹಲಿಯ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷವು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಸಚಿವಾಲಯದ ವಿರುದ್ಧ ಕಿಡಿಕಾರಿದ್ದಾರೆ. ಗುರುವಾರ ಸಂಭವಿಸಿದ ಮೊದಲ ಘಟನೆಯಲ್ಲಿ ಉತ್ತರ ಪ್ರದೇಶದ ಗೋಂಡಾದಲ್ಲಿ ಪ್ಯಾಸೆಂಜರ್ ರೈಲು ಹಳಿ ತಪ್ಪಿ 3 ಮಂದಿ ಸಾವನ್ನಪ್ಪಿದ್ದು ಮತ್ತು 30 ಮಂದಿ ಗಾಯಗೊಂಡಿದ್ದಾರೆ. ದಿಬ್ರುಗಢ ಎಕ್ಸ್ಪ್ರೆಸ್ ರೈಲಿನ ಮುಂಭಾಗದಿಂದ 4 ರಿಂದ 5 ಬೋಗಿಗಳು ಹಳಿ ತಪ್ಪಿದವು. ಎರಡನೇ ಘಟನೆಗೆ ಸಂಬಂಧಿಸಿದಂತೆ ಶುಕ್ರವಾರ ಸಂಜೆ ಗುಜರಾತ್ ವಾಲ್ಸಾದಲ್ಲಿ ಗೂಡ್ಸ್ ರೈಲಿನ ವ್ಯಾಗನ್ ಹಳಿ ತಪ್ಪಿತ್ತು. ಈ ಮಾರ್ಗದಲ್ಲಿ ರೈಲು ಸಂಚಾರಕ್ಕೆ ತೊಂದರೆಯಾಗಿದೆ. ಈಶಾನ್ಯ ರೈಲ್ವೆಯ ವ್ಯಾಪ್ತಿಯಲ್ಲಿರುವ ಮೋತಿಗಂಜ್ ಮತ್ತು ಜಿಲಾಯಿ ರೈಲು ನಿಲ್ದಾಣಗಳ ನಡುವೆ ಗೋಂಡಾ ನಿಲ್ದಾಣದ ಬಳಿ ರೈಲು ಹಳಿ ತಪ್ಪಿದೆ. ಅಪಘಾತದ ನಂತರ ರೈಲ್ವೆ ಸಚಿವಾಲಯವು ಚಂಡೀಗಢ ದುಬ್ರಗಢ್ ಎಕ್ಸ್ಪ್ರೆಸ್ ಹಳಿ ತಪ್ಪಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ತಲಾ 10 ಲಕ್ಷ ರು, ಗಂಭೀರ ಗಾಯಗಳಿಗೆ 2.5 ಲಕ್ಷ ರು ಮತ್ತು ಸಣ್ಣ ಗಾಯಗಳಿಗೆ 50,000 ಪರಿಹಾರವನ್ನು ಘೋಷಣೆ ಮಾಡಿದೆ. ರೈಲ್ವೆ ಸುರಕ್ಷಿತ ಸಿಆರ್ಎಸ್ ಆಯುಕ್ತ ಅವರು ರೈಲು ಹಳಿ ತಪ್ಪಿ ಅಪಘಾತದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.